ಬರ್ಬರ್ತ ಮಳೆಗಾಲ ಅನ್ನೋದು ಲಂಗು ಲಗಾಮ್ ಇರ್ಲಾರ್ದ ಪ್ರಾಣಿಗತೆ ಯಾವಾಗ ಬೇಕು ಅವಾಗ ಓಡಿ ಬಂದು ಧಬಾ ಧಬಾ ಅಂತ ಸುರಿದು ಹೊಳ್ಳಿ ಕಾಣ್ಲಾರ್ದಂಗೆ ಹೊಂಟ್ಬಿಟ್ಟೈತಿ. ಹಿರಿಯರು ಹೇಳತ್ತಿದ್ರು, ಮೊದಲ ಹೇಳಿದಂಥ ದಿವ್ಸಕ್ಕೆ ಹೇಳಿದಂಥ ಮಳೆ ಇಷ್ಟ ಆಗ್ತೈತ್ರಿ ಸರ, ಈಗ ಏನು ಗೊತ್ತಾಗವಲ್ತ್ರಿ ಮಳೆಗಾಲ ಅನ್ನೋದು. ಯಾರಿಗೋ ಕೇಳಿದಾಗ ಹೇಳತ್ತಿದ್ರು, 100ರಿಂದ 120 ದಿವಸ ಆಗ್ತಿದ್ದ ಮಳೆಗಳು ಈಗ ಬರೀ 60ರಿಂದ 80 ದಿವಸದಾಗ ಸುರಿದು ಓಡಿ ಹೊಂಟ್ಬಿಟ್ಟಾವಂತ್ರಿ. ಅಂದ್ರೆ ಮಳೆ ದಿವ್ಸಗಳು ಬರ್ಬರ್ತ ಕಮ್ಮಿ ಆಗಾಕತ್ತಾವಂತ. ಇದಕ್ಕೆ ನಾವು ಕೃಷಿಯೊಳಗೆ ಏನೇನು ತಯಾರಿ ಮಾಡ್ಕೋಬೇಕ್ರಿಪ್ಪ? ಮಳೆ ದಿವ್ಸಗಳು ಕಮ್ಮಿ ಭಾಳ ಆಗತ್ತವಂದ್ರೆ ಹಸಿ ಹಿಡ್ದಿಟ್ಕೊಳ್ಳೋ ತಾಕತ್ತು ಮಣ್ಣಾಗ ಹೆಚ್ಚಾಗ್ಬೇಕನ್ನಂಗೆ ಆತಲ್ಲ. ಅದಕ್ಕೆ ಏನೇನು ಮಾಡ್ಬೋದ್ರಿ? ಒಂದೇದ್ದು, ನೀವು ಟ್ರೆಂಚ್ ಬದು ಮಾಡಿದ್ರೂ ಸಾಕಾಗ್ತೈತಿ, ಅಲ್ಲೇ ನೀರು ನಿಲ್ತೈತಿ, ಆ ಹಸಿನೂ ತಡ್ಕೋತೈತಿ. ಎರಡನೇದ್ದು, ಮಣ್ಣೊಳಗೆ ಇಂಗಾಲದ ಅಂಶ ಹೆಚ್ಚು ಮಾಡ್ಬೋದ್ರಿ. ಆ ಇಂಗಾಲದ ಅಂಶ ಹೆಚ್ಚಾದಂಗೆ ಮಣ್ಣೊಳಗೆ ನೀರು ಹಿಡಿದಿಟ್ಕೋ ತಾಕತ್ತು ಜಾಸ್ತಿ ಆಗ್ತೈತಿ. ಮೂರನೇದ್ದು, ಗಾಳಿಗೆ ನಿಮ್ಮ ಮಣ್ಣು ಮ್ಯಾಲಿಂದ ಎಲ್ಲ ಹಸಿ ಹಾರಿಸ್ಕೊಂಡು ಹೋಗ್ಲಾರ್ದಂಗೆ ಅಡ್ಡ ಗಿಡಗಳ್ನ ಹಚ್ಬೋದ್ರಿ. ನಾಲ್ಕನೇದ್ದು, ಮಣ್ಣು ಓಡಿ ಹೋಗ್ಲಾರ್ದಂಗೆ ಮತ್ತು ಹಸಿ ಹಾರ್ಲಾರ್ದಂಗೆ ಮುಚ್ಗಿನೂ ಮಾಡ್ಬೋದು. ಇಷ್ಟೆಲ್ಲ ಹೇಳಿದ್ಮೇಲೂ ಕಡ್ಡಿ ಕೊರ್ಕೋತನ ಹೋಗ್ತೇನಂದ್ರೆ ಬೆಂಕಿ ಬರೀ ಕಣ್ಣಿಗೆ ಕಾಣುವಲ್ಲ ಅಷ್ಟೇ ಹತ್ತುದಿಲ್ರಿ.